ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಸಂಡೇ, ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಮಗೂ ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅಮ್ಮನ ಮನೆಗೆ ಹೋಗ್ಬೇಕಿತ್ತು. ಬಿಕಾಸ್ ಅಮ್ಮ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಕರೆದಿದ್ರು. 2 o'clock ಬನ್ನಿ ಅಂತ. ಹಾಗಾಗಿ ರೆಡಿಯಾಗಿ ಎಲ್ಲ ಕೆಲಸ ಮನೇಲಿ ಮಾಡಿ ಮುಗಿಸಿದ್ದೀನಿ. ಅಡುಗೆ ಒಂದು ಮಾಡಬೇಕು. ಸೊ ಸಂಜೆ ಬಂದು ಟೊಮೆಟೊ ಗೊಜ್ಜು, ಚಪಾತಿ, ಅನ್ನ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಕಾಸ್ ಈ ವರ್ಷ ಅಮ್ಮನ ಮನೇಲಿ ಸೀರೆ ಉಡ್ಸೋದಿಲ್ಲ, ಅಂದರೆ ಲಕ್ಷ್ಮಿನ ಕೂಡ್ಸೋದಿಲ್ಲ. ಜಸ್ಟ್ ದೇವ್ರ ಮನೇಲಿ ಹಾಗೆ ಮಾಮೂಲಿ ಪೂಜೆ ಮಾಡಿ ಸೀರೆ ಬಳೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಬಿಕಾಸ್ ಅಮ್ಮ ಒಬ್ಬರೇ ಅಲ್ವಾ, ಹಾಗಾಗಿನೇ. ಸೊ ಬನ್ನಿ ಇವಾಗ ಅಮ್ಮನ ಮನೆಗೆ ಹೋಗಿ ಅಲ್ಲಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಸೊ ಈಗ ಅಮ್ಮನ ಮನೆ ರೀಚ್ ಆದ್ವಿ. ಅಮ್ಮನ ಮನೆಗೆ ಬರೋಷ್ಟರಲ್ಲಿ ಅಮ್ಮ ಎಲ್ಲ ಕೆಲಸ ಮಾಡ್ತಾಯಿದ್ರು. ಬಿಕಾಸ್ ಹಬ್ಬ ಅಲ್ವಾ, ಕ್ಲೀನಿಂಗ್ ಮಾಡ್ತಿದ್ರು. ಮನೆ ನೋಡಿ ಯಾವ ಥರ ಅಂಗಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ 5 ನಿಮಿಷ ಕುತ್ಕೊಳಲ್ಲ ಗೈಸ್, ಮಾಡ್ತಾನೆ ಇರ್ತಾರೆ. ನಮಗಾದ್ರೂ ಸುಸ್ತು, ಟಯರ್ಡ್ ಆಗುತ್ತೆ. ಅಮ್ಮನಿಗೆ ಟಯರ್ಡು ಸುಸ್ತು ಏನೂ ಇಲ್ಲ, ಪಾಪ ಮಾಡ್ತಾನೆ ಇರ್ತಾರೆ. ಸೊ ಇನ್ನು ಸಾರಿ ನಮ್ಮ ತಮ್ಮನೇ ಹೋಗಿ ತರ್ತೀನಿ ಅಂತ ಹೇಳಿದ್ನಂತೆ. ಹಾಗಾಗಿ ಅವನ ಹತ್ರನೇ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಇನ್ನು ನಮ್ಗೆ ಹೇಳಿದ್ರೆ ನಾವು ಮನೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಸೊ ಹೇಳಲೇ ಇಲ್ಲ. ತಿನ್ನಕ್ಕೆ 1 hour ಮಾಡ್ತೀಯ, ತಟ್ಟೆಲ್ಲ ಹಾಕ್ಕೊಟ್ರೆ. ಏನದು ಏನಚ್ಚಿನ ಸೊ ಈಗ ನಾವು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಪಾಪ ಅಡುಗೆ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ಊಟ ಮಾಡಿಬಿಟ್ಟಿದ್ರು. ಬೆಳಿಗ್ಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ರಂತೆ, ಅದೇ ಜಾಸ್ತಿ ಮಾಡಿದರು, ಅದನ್ನೇ ತಿನ್ಕೊಂಬಿಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ತಿನ್ಕೊಂಡು ಹೋಗಿದ್ವಿ, ಬೇಡ ಅಂದ್ರೂ ಕೇಳಲೇ ಇಲ್ಲ. ಸೊ ಬಿಸಿ ಬಿಸಿ ಮಾಡ್ತೀನಿ, ನಿನಗೆ ಇಷ್ಟ ಅಲ್ವಾ ಈ ಹಣ್ಣುಳ್ಳಿ ಬೀಜ ಸಾಂಬಾರು ಅಂತ ಹೇಳ್ಬಿಟ್ಟು. ಸೊ ಈಗ ಸಾಂಬಾರಿಗೆ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ತಾಯಿ ಅಂದರೆ ಅಷ್ಟೇ ಅಲ್ವಾ ಗೈಸ್. ಸೊ ಹೋದ ತಕ್ಷಣ ಪ್ರೀತಿಯಿಂದ ಮಾತಾಡೋದು, ಏನು ಇಷ್ಟನೋ ಅದನ್ನು ಮಾಡಿ ತಿನ್ನಿಸೋದು, ಅದೊಂಥರ ಫೀಲು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ನು ಅದೇ ಇಲ್ಲೂ ಸೋಂಬೇರಿ, ಅಲ್ಲೂ ಸೋಂಬೇರಿ. ಹೋದ ತಕ್ಷಣ 5 ನಿಮಿಷ ರೆಸ್ಟ್ ತೊಗೊತಿದ್ಲು. ಇನ್ನು ಅಡುಗೆಗೆ ಅಮ್ಮ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಮಿಕ್ಸಿ ಕೂಡ ಹಾಕ್ಕೊತಾಯಿದ್ರು. ಸೊ ಕಿಚನ್ನಲ್ಲಿ ಏನೋ ಅದು ಪ್ಲಗ್ ವರ್ಕ್ ಆಗ್ತಿಲ್ಲ, ಹಾಗಾಗಿ ಅಮ್ಮ ಹಾಲಲ್ಲೇ ಮಿಕ್ಸಿ ಹಾಕ್ಕೊತಾ ಇದ್ದಾರೆ. ಸೊ ಸ್ಯಾಟರ್ಡೆ ಸಂಡೇ ಅಮ್ಮನಿಗೆ 2 ದಿನ ರಜೆ ಇತ್ತು, ಪಾಪ ರೆಸ್ಟೇ ಇಲ್ಲ. ಸೊ ಕೆಲಸ ಜಾಸ್ತಿ ಗೈಸ್ ನಮ್ಮ ಮನೇಲಿ. ಬಿಕಾಸ್ ಕೆಳಗಡೆ ಮನೆಯಲ್ಲೇ ಇದು ಸಿಂಕ್ ಇದೆ, ಅಮ್ಮ ಅಲ್ಲಿ ಪಾತ್ರೆ ತೊಳೆಯೋದಿಲ್ಲ. ಸೊ ಮೇಲ್ಗಡೆ ಟೆರಸ್ ಮೇಲೆ ಎತ್ಕೊಂಡು ಪಾತ್ರೆ ತೊಳೆಯೋಂಥದ್ದು. ಮನಸ್ಸಿಗೆ ಬಂತು ಬಿಟ್ಟು ಕಾರಣ ಹೇಳುವೆಯಾ ಯಾಕೆ ಹೇಳಿ ಗಾಯ್ಸ್, ಈ ಸಾಂಗ್ ಆಡ್ಕೊಂಡು ನಾನು ತಿಂತಾ ಇರೋದು. ಇದು ಈ ವರ್ಷದ ಲಾಸ್ಟ್, ಈ ಮಂತಿನ ಈ ವರ್ಷದ ನೆಕ್ಸ್ಟ್ ಇಯರ್ ಗಾಯ್ಸ್, ಈ ಸಾಂಗ್ ಆಡ್ಕೊಂಡು ನಾನು ಇದನ್ನ ತಿಂತಾ ಇರೋದು. ಈ ವರ್ಷದ ಲಾಸ್ಟ್ ಮಾವಿನ ಹಣ್ಣು ಇದು, ಅದಕ್ಕೆ ಇನ್ನು ನನ್ನ ಮಾವಿನ ಹಣ್ಣು ತಿನ್ನೋದು ನೆಕ್ಸ್ಟ್ ವರ್ಷ ಗಾಯ್ಸ್. ಟಾಟಾ ಬಾಯ್ ಬಾಯ್. ಸಖತ್ ಸ್ವೀಟ್ ಇದೆ ಗೈಸ್. ನಿಮಗೂ ಯಾರ್ಯಾರಿಗೆ ಮ್ಯಾಂಗೋ ಇಷ್ಟನೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಬಾಯ್ ಬಾಯ್. ಅದೇ ಈ ಡ್ರೆಸ್ ನೆನಪಿದೆಯಾ ನಿನಗೆ? ಏನು ಹೇಳು? ಫಸ್ಟ್ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮದುವೆ ಸೀರೆ ಇತ್ತು, ಸೊ ಅದಕ್ಕೆ ಯೂಸ್ ಮಾಡ್ಕೊಂಡು ಅಂದರೆ ಚಾನಲ್ ಅವರೇ ಕೊಡಿಸಿದ್ದೀತಿ ಡ್ರೆಸ್ಸು ಮದುವೆಗಂತ ಹೇಳ್ಬಿಟ್ಟು. ಸೊ ಅದು ಹಾಕಿದಾಗ ಮೆಮೊರೀಸ್ ಎಷ್ಟು ಮೇಲೆ ಆಗಿಬಿಟ್ಟಿದೆ ನೋಡಿ ಗೈಸ್. ಲಾಂಗ್ ಗೌನ್ ಇದ್ದಿದ್ದು ಫ್ರಾಕ್ ಆಗೋಗ್ಬಿಟ್ಟಿದೆ. ಫಾದರ್ಸ್ ಡೇ ಹೋಗಿ ಎಷ್ಟು ದಿನ ಆಯಿತು. ಸೊ ಇವಾಗ ಫಿಲ್ ಮಾಡ್ತಾ ಇದ್ದಾಳೆ. ಫಾದರ್ಸ್ ಡೇ ಅಮ್ಮನ ಮನೇಲಿ ಸೆಲೆಬ್ರೇಷನ್ ಮಾಡಿದ್ವಿ ಈ ಸರಿ ಸರ್ಪ್ರೈಸಾಗಿ ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಇದು ಪಾಂಪ್ಲೆಟು ಅಮ್ಮನ ಮನೆಯಲ್ಲೇ ಇತ್ತು. ಸೊ ಅದರಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಇತ್ತು, ಅದನ್ನು ಈಗ ಫಿಲ್ ಮಾಡ್ತಾ ಇದ್ದಾಳೆ ಆದ್ಯ. ಸೊ ಇವಾಗ ಇಂಟ್ರೆಸ್ಟ್ ಬಂದಿದೆ ಫಿಲ್ ಮಾಡೋದಕ್ಕೆ. ಫೇವ್ರೆಟ್ ಫುಡ್ಡು ಏನೇನೋ ಇತ್ತಂತೆ ಕ್ವಶನ್ಸು, ಅದನ್ನು ಫಿಲ್ ಮಾಡ್ಕೊಂಡು ಕೂತಿದ್ಲು. ಇನ್ನು ನನ್ನ ತಮ್ಮ ಸಂಜೆ ಒಂದು 5 o'clock ಆಗೋಯ್ತು. ಸೊ ಪೋತಿಸಿಂದ ದೇವ್ರಿಗೆ ಸ್ಯಾರಿ ತೊಗೊಂಬಂದ.
2 ಸ್ಯಾರಿ ತೊಗೊಂಬಂದಿದ್ದ, ಒಂದು ಆರೆಂಜ್ ವಿತ್ ಗ್ರೀನು ಮತ್ತು ಇದೊಂದು ಪಿಂಕ್ ವಿತ್ ಒಂಥರ ರಾಮ ಗ್ರೀನು. ಸೊ ನಮಗಿದೇ ಇಷ್ಟ ಆಯಿತು ಅಮ್ಮನಿಗೆ, ಬಿಕಾಸ್ ಅಮ್ಮನ ಹತ್ರ ಈ ಕಲರ್ ಇರಲಿಲ್ವಂತೆ ಕಾಂಬಿನೇಷನ್ನು, ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಸ್ಯಾರಿ ಆಗಿದೆ, ಮತ್ತು ಇದ್ರ ಪ್ರೈಸ್ ಯಾರಾದರೂ ಗೆಸ್ ಮಾಡಿ ಗೈಸ್, ನೋಡೋಣ. ಸೊ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ. ಹಾಗೆ ಸ್ಯಾರಿ ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇದು ನೋಡೋಕ್ಕಿಂತ ಹೊಲಿಸಿ ಹಾಕ್ಕೊಂಡು ರೆಡಿ ಆದ್ರೇ ಸ್ಯಾರೀಸು ನಮಗೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗೋದು. ಸೊ ಸಖತ್ತಾಗಿತ್ತು ಗೈಸ್. ಈ ವರ್ಷದ ವರಲಕ್ಷ್ಮಿ ಹಬ್ಬದ ಸ್ಯಾರಿ ಇದು. ಸೊ ನನ್ನ ತಮ್ಮನೇ ಚೂಸ್ ಮಾಡಿಕೊಂಡು ತಂದಿರೋಂಥದ್ದು. ಸೊ ಅದನ್ನು ಬಿಚ್ಚಿದ್ರಿ, ಒಂದು ಕಡೆ ಮಾತ್ರ ಬಿಚ್ಚಿದ್ವಿ, ಬಿಕಾಸ್ ಎಲ್ಲ ಒಂಥರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕಂತ ಬಿಚ್ಚಿದ್ದು, ಡ್ಯಾಮೇಜ್ ಏನಾದರೂ ಇದೆಯಾ ಅಂತ. ಸೊ ಇನ್ನೊಂದು ಕಡೆ ಹಾಗೇ ಇದೆ. ನಮ್ಮಮ್ಮನಿಗೆ ತುಂಬ ಇಷ್ಟ ಆಯಿತು ಈ ಕಲರು, ಬಿಕಾಸ್ ಅವರೇ ಅಲ್ವಾ ಉಟ್ಕೊಳ್ಳೋದು. ಹಾಗಾಗಿ ಇನ್ನು ಸ್ಯಾರಿ ಎಲ್ಲ ನೋಡ್ಬಿಟ್ಟು ಮೇಲೆ ಟೆರೆಸ್ಗೆ ಬಂದಿದ್ವಿ. ಸೊ ಗಿಡಗಳು ಹಾಕಿದ್ದಾರೆ ಅಮ್ಮ, ರೋಸು ಮತ್ತು ಇದು ಏನೋ ತುಪ್ಪದ ಹೀರೆಕಾಯಿ ಗಿಡ ಅಂತೆ. ಸೊ ಬೀಜ ಇತ್ತಂತ ಹಾಕಿದ್ದಾರೆ, ಅದು ಕೂಡ ಮೊಳಕೆ ಬಂದಿದೆ. ಸೊ ಪಾಪ ನಮ್ಮಮ್ಮನಿಗೆ ಈ ಥರ ಗಿಡಗಳನ್ನೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ. ಬಟ್ ಸ್ಪೇಸ್ ತುಂಬ ಕಡಿಮೆ ಇದೆ. ಇರೋಷ್ಟು ಜಾಗದಲ್ಲೇ ಸ್ವಲ್ಪ ಗಿಡಗಳನ್ನ ಹಾಕಿ ನೆಟ್ಟಿದ್ದಾರೆ. ಸೊ ಅದೇ ನೀರು ಹಾಕ್ತಿದ್ರು ಗಿಡಗಳಿಗೆ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ಥರ ಗಿಡಗಳಿಗೆ ಅದಾದಮೇಲೆ ಈ ಕಡೆ ಏನೋ ಶೋ ಗಿಡಗಳು ಹಾಕಿದ್ದಾರೆ ಅಷ್ಟೇ, ಏನು ಅಷ್ಟು ಗಿಡಗಳೇನು ಯೂಸ್ಫುಲ್ ಗಿಡ ಏನು ಹಾಕ್ಲೇ ಇಲ್ಲ ಗೈಸ್. ಅಮ್ಮ ಅದರ ಬಂದು ನಾವು ಹೇಳಿದ್ರಲ್ಲ ಕಟ್ ಮಾಡಕ್ಕಂತ ಚಿಗುರೋದು ನೋಡೋದು. ಯಾವುದು? ಚಿಗುರ್ತದೆ, ಯಾಕೆ ಚಿಗುರಲ್ಲ? ಸೊ ಗೈಸ್, ನಮ್ಮ ಅಮ್ಮ ಮನೆ ಟೆರೆಸ್ ಮೇಲೆ ಬಂದಿದ್ದೀವಿ. ಸೊ ಒಂಥರ ಪೀಸ್ಫುಲ್ಲಾಗಿ ಕಾಮಾಗಿದೆ. ಸೊ ಬಿಕಾಸ್ ನಾವಿರೋ ಮನೇಲಿ ಟೆರೆಸ್ ಇಲ್ಲ. ನಮಗೆ ನಮ್ಗೆ ಟೆರೆಸಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಮ್ಮ ಮನೆಗೆ ಬರಬೇಕು ಟೆರೆಸ್ಗೆ. ನಮ್ಮ ಓನರ್ ಆಂಟಿಯವರು ಈ ಮನೆ ಏನಪ್ಪ ಡೂಪ್ಲೆಕ್ಸ್ ಅಲ್ವಾ, ಹಾಗಾಗಿ ಟೆರೆಸ್ಸು ಇಲ್ಲ. ಇನ್ನು ಆ ದಿನ ಅಮ್ಮನ ಮನೆಗೆ ಬಂದರೆ ಅಂತೂ ಹಬ್ಬ, ಬಿಕಾಸ್ ನಾವಿರೋ ಮನೇಲಿ ಟೆರೆಸ್ ಇಲ್ಲ, ಒಂದು ಫ್ರೆಂಡ್ಸ್ ಇಲ್ಲ. ಇಲ್ಲಾದರೆ ಅಟ್ಲೀಸ್ಟ್ ಮೇಲೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಓಡಾಡ್ಕೊಂಡು ಆರಾಮಾಗಿರ್ತಾಳೆ. ಸೊ ಇನ್ನು ಅವಳು ಆಟ ಆಡ್ತಿದ್ಲು. ನಮ್ಮ ಮನೇಲಿ ಇವಾಗ್ಲೂ ಪಾತ್ರೆಗಳನ್ನ ಟೆರೆಸ್ ಮೇಲೆ ತೊಗೊಂಬಂದು ಉಜ್ಜೋದು. ಕೆಳಗಡೆ ಸಿಂಕ್ ಇದ್ರೂ ಅಮ್ಮನಿಗೆ ಇಷ್ಟ ಆಗೋದಿಲ್ಲ. ಸೊ ಪಾತ್ರೆ ಎಷ್ಟೇ ಬೀಳಲಿ ಕೆಳಗಡೆಯಿಂದ ಮೇಲ್ಗಡೆಗೆ ತೊಗೊಂಬಂದು ಟೆರೆಸ್ ಮೇಲೇ ಅವರು ವಾಶ್ ಮಾಡೋದು. ಎಷ್ಟು ಸತಿ ಹೇಳಿರ್ತೀವಿ. ಸೊ ಕಾಲೆಲ್ಲ ಯಾಕೆ ನೋಯಿಸ್ಕೊತೀರಾ, ಕೆಳಗಡೆ ಉಜ್ಜಿ ಅಂದರೆ ಕೇಳೋದಿಲ್ಲ ಅವರು. ಟೆರೆಸ್ಗೆ ತೊಗೊಂಬಂದು ವಾಶ್ ಮಾಡಬೇಕು, ಅದೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನು. ಇವಾಗಲೂ ನಮ್ಮ ಮನೇಲಿ ಸ್ನಾನ ಮಾಡೋದಕ್ಕೆ ಒಲೆ ನೀರೇ ಯೂಸ್ ಮಾಡೋಂಥದ್ದು. ಇನ್ನು ಸಂಜೆ 7 o'clock ಆಯಿತು. ಮನೆಯಲ್ಲಿ ಅಡುಗೆ ಕೂಡ ಮಾಡಿರಲಿಲ್ಲ, ಲೈಟು ಕೂಡ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಟೋಣ ಅಂತ ಹೊರಟ್ವಿ. ಸೊ ಇನ್ನು ಅಪ್ಪ ಜಾಸ್ತಿ ಮಲ್ಲಿಗೆ ಹೂವು ತಂದಿದ್ರಂತೆ. ಸೊ ನನಗೊಂದು 2 ಮೊಳ ಆಗೋಷ್ಟು ಕಟ್ ಮಾಡಿ ಕೊಡ್ತಾಯಿದ್ರು. ಸೊ ಅಮ್ಮ ಅಂದ್ರೇ ಹಾಗೆ ಅಲ್ವಾ, ತನ್ನ ಹೆಣ್ಮಕ್ಳು ತವರಿಂದ ಸೊ ಗಂಡನ ಮನೆಗೆ ಹೋದಾಗ ಎಷ್ಟು ಆರೈಕೆ, ಎಷ್ಟು ಪ್ರೀತಿ ಎಲ್ಲ ತೋರಿಸ್ತಾರೆ. ಸೊ ಅದಕ್ಕೆ ತವರಲ್ಲಿ ತಾಯಿ ಇರಬೇಕು ಅಂತ ಹೇಳೋದು. ತಾಯಿ ಇಲ್ಲದೆ ಇರೋ ತವರು ಅದೊಂದು ತವರು ಅಂತಲೇ ಅನಿಸೋದಿಲ್ಲ. ಸೊ ಒಂಥರ ಫೀಲ್ ಆಯಿತು ಗೈಸ್ ನನಗೆ ತುಂಬಾ. ಎಸ್ಪೆಷಲಿ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮಮ್ಮ. ಇನ್ನು ಹೂವು ಅದು ಮುಟ್ಕೊಳ್ಳೋಕ್ಕೂ ಬೇಜಾರು, ಅಷ್ಟು ಫ್ರೆಶ್ ಆಗಿರೋದು ಆ ಥರ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಇಷ್ಟ ಆಗಿದರೆ ಪ್ಲೀಸ್ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.